ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ಬ್ಲಾಗ್. ಸೊ ಇವತ್ತು ಬಂದ್ಬಿಟ್ಟು ನನ್ನ ಕಸಿನ್ದು ಮ್ಯಾರೇಜ್ ಇದೆ. ಸೊ ನೋಡ್ಕೊಬರೋಣ ಬನ್ನಿ ವೆಡ್ಡಿಂಗ್ ಹೇಗಾಗುತ್ತೆ ಅಂತ. ಸೊ ಇದು ನನ್ನ ರಿಸೆಪ್ಷನ್ ಲುಕ್ ಆಗಿತ್ತು, ನೀವು ನೋಡ್ಬೋದು. ಸೊ ಮೇಕಪ್ ಎಲ್ಲ ಬಂದ್ಬಿಟ್ಟು ನಾನೇ ಮಾಡ್ಕೊಂಡಿರೋದು, ಹೇರ್ ಸ್ಟೈಲು ಕೂಡ ನಾನು ನಿಮಗೆ ಒಂದು ಗ್ಲಿಮ್ಸ್ ಹಾಕ್ತೀನಿ, ನೀವು ನೋಡ್ಕೊಬನ್ನಿ ನನ್ನ ಹೇರ್ ಸ್ಟೈಲ್ ಎಲ್ಲ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಈ ಗೌನ್ ಬಂದ್ಬಿಟ್ಟು ನಾನು ರಿಸೆಪ್ಷನ್ಗೆ ಹಾಕೊಂಡಿದ್ದು. ಈ ಗೌನ್ ಡೀಟೇಲ್ಸ್ ನಾನು ಮುಂದೆ ಬರುವಂತ ವಿಡಿಯೋಲಿ ಕಂಟಿನ್ಯೂ ಮಾಡ್ತೀನಿ. ನಾವು ಮಂಡ್ಯಕ್ಕೆ ಹೋಗಿದ್ವಿ, ಮತ್ತೆ ನಾವು ಶೂಟಾಗಿ ಹಾಕೊಂಡಿದ್ರಾ ನೀವು? ಓ ಮತ್ತೆ ನೀನು ನಿಶ್ಚಿತ ಹಾಕುವಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿದ್ದ ನೀವು. ಅಯ್ಯೋ ನಮ್ಮ ಬಂಗಾರ. ಡಬಲ್ ಆಟ್. ಓ ಥ್ಯಾಂಕ್ ಯು ಮಾ, ಐ ಲವ್ ಯು ಮಾ. ಅವ್ರು ಕೇಳಿಸಿಲ್ಲ, ಮತ್ತೆ ಹೇಳಿ ನೀವು. ಇದು ಚೌಟ್ರಿ ಬಂದ್ಬಿಟ್ಟು ಸತ್ಯ ಸಾಯಿ ಪ್ಯಾಲೇಸ್ ಅಂತ. ಇದು ಬಂದ್ಬಿಟ್ಟು ಹೊಸಕೋಟೆ ನಿಯರ್ ಬೈ ಇರೋದು, ಬಟ್ ಹೊಸಕೋಟೆಯಲ್ಲೇ, ಬಟ್ ಕೋಲಾರ ರೋಡ್ ಸಮಥಿಂಗ್ ಆ ರೋಡಲ್ಲಿ ಬರೋದು. ಅದ್ರ ಡೀಟೇಲ್ಸ್ ನನಗೆ ಫುಲ್ ಡೀಟೇಲ್ ಆಗಿ ಗೊತ್ತಿಲ್ಲ. ಸೊ ನಾವೆಲ್ಲ ರೆಡಿಯಾಗಿ ಒಂದು 7:30 ಆ ಥರ ಹೋಗಿದ್ರಿ ಚೌಟ್ರಿಗೆ. ನಾವು ನೋಡ್ಬೋದು ಕಾರಲ್ಲಿ ಬಂದ್ಬಿಟ್ಟು ನಾನು, ನಮ್ಮ ಅಪ್ಪ, ನಮ್ಮಮ್ಮ, ನನ್ನ ತಂಗಿ, ನಮ್ಮ ಅಕ್ಕ ಮಕ್ಕಳು ಹೋಗಿದ್ದಿದ್ದು. ನೀವು ನೋಡ್ಬೋದು. ಫೈನಲಿ ನಾವು ಚೌಟ್ರಿ ರೀಚ್ ಆದ್ರಿ. ಸೊ ಇದು ರಾ ವಿಡಿಯೋಸ್ ಹಾಕಕ್ ಆಗ್ತಿಲ್ಲ, ಯಾಕೆ ಅಂದ್ರೆ ಕಾಪಿರೈಟ್ಸ್ ಬರೋದಕ್ಕೆ ಕಾರಣ ನಾನು ರಾ ವಿಡಿಯೋಸ್ ಹಾಕಕ್ ಆಗ್ತಿಲ್ಲ. ಬಟ್ ಸ್ವಲ್ಪ ಗ್ಲಿಮ್ಸ್ ಇರೋದನ್ನ ನಾನು ಹಾಕಕ್ಕೆ ಟ್ರೈ ಮಾಡ್ತೀನಿ, ನೋಡ್ಕೊ ಬನ್ನಿ. ನಿಮ್ಗೆ ಥಾಟ್ ಬಂದಿರುತ್ತೆ, ಯಾಕೆ ಅಂದ್ರೆ ಅದು ಅಕ್ಕ ಮದ್ವೆ ಆಗಿತ್ತು, ಇದು ಅಕ್ಕ ಮದ್ವೆ ಹಿಂಗೆ ಅಂತ. ಇದು ಬಂದ್ಬಿಟ್ಟು ನಮ್ಮ ಚಿಕ್ಕಪ್ಪ ಮಗಳ ಮದ್ವೆ, ಅದು ಬಂದ್ಬಿಟ್ಟು ನಮ್ಮ ಮಾವನ ಮಗಳ ಮದ್ವೆ ಆಗಿದ್ದು. ಸೊ ಅದು ಬಂದ್ಬಿಟ್ಟು ಅಮ್ಮ ಸೈಡ್, ಇದು ಬಂದ್ಬಿಟ್ಟು ಅಪ್ಪ ಸೈಡ್ ಮದ್ವೆ. ನೀವು ನೋಡ್ಬೋದು, ಇದು ಅಪ್ಪ ಸೈಡ್ ಮದ್ವೆ ಆಗಿತ್ತು. ಸೊ ಹುಡುಗಿ ಹೆಸರು ಬಂದ್ಬಿಟ್ಟು ಯಶು ಅಂತ. ಇವಳು ನನ್ನ ಕಸಿನ್ ಆಕ್ಚುಲಿ. ನಾನು ನಿಮ್ಮ ಮಮ್ಮಿ ಮಾಡು, ನೀನು ಮಾಡಲ್ಲ. ಅವ್ನು ಮಲ್ಲ ಇವಾಗ ಚಿದಾನ್ವಿ ಶೋಭಮ್ಮನ ಫುಲ್ಲು ಮಿಂಚಿಂಗ್ ಫ್ರೆಂಡ್ಸ್ ನೋಡಿ. 1:10 ಆ ಥರ ಡಿನ್ನರಿಗೆ ಮಾಡಕ್ ಬಂದೆ. ಡಿನ್ನರ್ ಬಂದ್ಬಿಟ್ಟು ತುಂಬಾ ಚೆನ್ನಾಗಿತ್ತು, ತುಂಬಾ ಟೇಸ್ಟಿ ಆಗಿತ್ತು. ನಂಗೆ ತುಂಬಾನೇ ಇಷ್ಟ ಆಯ್ತು. ಡಿನ್ನರ್ ಆಗಿರ್ಬೋದು, ಊಟ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ರು ಅಂತ ಹೇಳ್ತೀನಿ. ತುಂಬಾ ಚೆನ್ನಾಗಿತ್ತು ಊಟ ಎಲ್ಲ, ಸ್ಪೆಷಲ್ ಡಿಶಸ್ ಎಲ್ಲ ಇತ್ತು. ಸೊ ಚೆನ್ನಾಗಿತ್ತು ಆ್ಯಕ್ಚುಲಿ. ತುಂಬಾ ಇಷ್ಟ ಆದ, ಯಾಕಂದ್ರೆ ನಾನು ಫುಡಿ ಗರ್ಲ್, ಅದಕ್ಕೋಸ್ಕರ ನಂಗೆ ಫುಡ್ ಅಂದರೆ ತುಂಬ ಇಷ್ಟ. ನಾನು ಒಂದು ಚೂರು ವೇಸ್ಟ್ ಮಾಡ್ದಿರ ತಿಂತೀನಿ ಫುಡ್ನ ಮಾತ್ರ. ಸೊ ನನಗೆ ಸ್ವಲ್ಪ ಇದ್ರೂ ಕೂಡ ಒಂದು ವೆರೈಟಿ ಆಗಿರಬೇಕು. ಯಾಕೆಂದರೆ ನಾನು ಬೆಳಿಗ್ಗೆ ಮಾಡಿದ್ದು ರಾತ್ರಿ ಆ ಥರ ಎಲ್ಲ ತಿನ್ನಲ್ಲ. ನನಗೆ ಬೆಳಿಗ್ಗೆ ಮಾಡಿದ್ದು ಬೆಳಿಗ್ಗೆ, ಮಧ್ಯಾಹ್ನ ಮಾಡಿದ್ದು ಮಧ್ಯಾಹ್ನ, ರಾತ್ರಿ ಮಾಡಿದ್ದು ರಾತ್ರಿ ತಿಂದ್ರೆ ನಂಗೆ ಆ ಥರ ಖುಷಿಯಾಗಿರುತ್ತೆ. ಏಕೆಂದರೆ ನನಗೆ ಒಂಥರ ಬಿಸಿಯಾಗೂ ಇರಬೇಕು, ಟೇಸ್ಟಿ ಆಗಿರಬೇಕು. ಸೊ ನನಗೆ ಈ ಥರ ವೆರೈಟಿ ಫುಡ್ ತಿನ್ನೋಕ್ಕೆ ನಂಗೆ ತುಂಬ ಇಷ್ಟ ಆಗುತ್ತೆ. ಊಟ ಬಂದ್ಬಿಟ್ಟು 2 ಥರ ಪಲ್ಯ, ಒಂದು ಮಶ್ರೂಮ್ ಡ್ರೈ ಮಾಡಿದ್ರು, ಮತ್ತೆ ಮಂಗಳೂರು ಬೋಂಡ ಮಾಡಿದ್ರು. ಇದು ಬಂದ್ಬಿಟ್ಟು ಕಡುಬು, ಆವಿ ಕಡುಬು ಅಂತಾರಲ್ಲ, ಅದು ಮಾಡಿದ್ರು. ಮತ್ತೆ ಒಂದು ರೋಟಿ, ದೋಸೆ, ಮತ್ತೆ ಪನ್ನೀರ್ ಕರಿ, ಮತ್ತೆ ಚಟ್ನಿ ಅದೆಲ್ಲ ಮಾಡಿದ್ರು. ಮತ್ತೆ ಒಂದು ಪಾಪಡ್ ಎಲ್ಲ ಮಾಡಿದ್ರು. ಇದು ಏನಂತಾರೆ ಪಲಾವ್, ಮತ್ತೆ ಮೊಸರು ಬಜ್ಜಿ, ರಾಯ್ತ. ಅದಕ್ಕೆ ಬಂದ್ಬಿಟ್ಟು ಇನ್ನೊಂದ್ ಸೈಡ್ ಬಂದ್ಬಿಟ್ಟು ಸ್ವೀಟ್ ಅಲ್ಲಿ ಫೇವರೇಟ್ ಆಗಿರುವಂತ ರಸಮಲೈ ಮಾಡಿದ್ರು. ರೈಸ್ ಮತ್ತೆ ಸಾಂಬಾರ್, ಮತ್ತೆ ರಸಮ್ಮು, ಮತ್ತೆ ಮೊಸರನ್ನ ಮಾಡಿದ್ರು. ಇವರಿಬ್ರು 10th ಅಲ್ಲಿ ಪಾಸ್ ಆಗ್ತೇನೋ.
ಆಗ್ತಾನಂತೆ. ನೀನು ಹಾಯ್ ಮಾಡ್ಬಿಡ್ರಿ ಹಂಗೆ. ಹಾಯ್ ಮಾಡ್ರಿ. ಆಂಟಿ ಹಾಯ್ ಮಾಡ್ಬಿಡ್ರಿ. ಬಂದ್ಬಿಟ್ಟು ನಮ್ಮ ಅಪ್ಪ ಅವ್ರ ಫ್ರೆಂಡ್ಸ್ ಗ್ಯಾಂಗು. ನೀವು ನೋಡ್ಬೋದು ಇಲ್ಲಿ ಶೂಟ್ ವೈಟ್ ಕ್ರೀಮ್ ಶೂಟ್ ಹಾಕೊಂಡಿರೋದು ಬಂದ್ಬಿಟ್ಟು ನಮ್ಮಪ್ಪ. ಸ್ಪೆಕ್ಸ್ ಹಾಕಿದ್ದಾರೆ ನೋಡಿ, ಅವರು ನಮ್ಮಪ್ಪ. ಸೊ ನಮ್ಮಪ್ಪ ಶೂಟ್ ಬಂದ್ಬಿಟ್ಟು ನಾನೇ ಕಸ್ಟಮೈಸ್ ಮಾಡಿಸಿರೋದು. ಇದೇ ಥರ ಇಡ್ಲಿ ಶೂಟು ಅಂದ್ಬಿಟ್ಟು ನೀವು ನೋಡ್ಬೋದು. ತುಂಬ ಚೆನ್ನಾಗಿ ಔಟ್ಲುಕ್ ಬಂದಿತ್ತು. ನಂಗೆ ತುಂಬ ಇಷ್ಟ ಆಯಿತು, ಏಕೆಂದರೆ ನಾನು ಯಾವ ಥರ ಬರುತ್ತೆ ಅನ್ನೋದು ಕಾಯ್ತಿದ್ದೆ. ಸೊ ಇದು ತುಂಬ ಚೆನ್ನಾಗಿ ಬಂದಿತ್ತು. ಔಟ್ಲುಕ್ ಡಿಸೈನಿಂಗ್ ಆಗಿರ್ಬೋದು, ಅದ್ರ ಮೇಲೆ ವರ್ಕ್ ಮಾಡಿರೋದು ತುಂಬ ಚೆನ್ನಾಗಿ ಕಸ್ಟಮೈಸ್ ಮಾಡಿಸಿರೋದೇನಾದ್ರು ಇನ್ಫಾರ್ಮೇಶನ್ ಬೇಕಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಈ ವಿಡಿಯೋ ಗೊತ್ತಾಗುತ್ತೆ ನೋಡಿ, ಝೂಮ್ ಹಾಕಿದ್ದೀನಿ. ಇಲ್ಲಿ ಕರೀತಿದಾರಲ್ವಾ, ಅವರೇ ನಮ್ಮ ಡ್ಯಾಡಿ. ಅವರು ಇವ್ರು 3 ಜನ ಇದಾರಲ್ವಾ, ಇವರು ನಮ್ಮಪ್ಪ ಲಾಸ್ಟ್ ತಮ್ಮ ಈ ಕಡೆ ಇರೋರು. ಈ ಕಡೆ ವೈಟ್ ಶೂಟ್ ಹಾಕಿರೋದು ಬಂದ್ಬಿಟ್ಟು ಫಸ್ಟ್ ತಮ್ಮ, ನಮ್ಮಪ್ಪಗೆ ಫಸ್ಟ್ ತಮ್ಮ. ಅವರು ಮಗಳ್ದೆ ಇವಾಗ ಮದ್ವೆ ಆಗ್ತಿರೋದು. ನಮ್ಮ ಚಿಕ್ಕಪ್ಪ ಮಗ. ಇವನ್ ಬಂದ್ಬಿಟ್ಟು ಅವ್ರ ಆನ್ಯುವಲ್ ಡೇಗೆ ಡ್ಯಾನ್ಸ್ ಆಡಿರುವಂತ ಡ್ಯಾನ್ಸ್ ನಾನು ಮುಂದೆ ಆಡ್ತಿದ್ದೇನೆ, ಜೇನಧ್ವನಿ ಅನ್ನೋ ಸಾಂಗ್ಗೆ. ಸೊ ನೋಡ್ಕೊ ಬನ್ನಿ. ಪಾಡು ನೆಕ್ಸ್ಟ್ ಸ್ಟೆಪ್ ಪಾಡು. ಮುಂದೆ ಅಡಿಲ್ ಬಾ. ಹಾ ಆಡು. ಆಮೇಲೆ ಏನ ಫ್ರೆಂಡ್ಸ್, ನಾವು ರೆಡಿ ಫ್ರೆಂಡ್ಸ್. ನಾವೆಲ್ಲ ರೆಡಿ ಆಗಿದ್ದೀನಿ. ನಾನು ನೋಡ್ಬೋದು, ನೀವು ಸ್ಯಾರಿ ಉಟ್ಕೊಂಡಿದ್ದೀನಿ. ನನ್ನ ಡ್ರೆಸ್ ಲೆಹೆಂಗಾ ಇದ್ದು, ಬಟ್ ಲೆಹೆಂಗಾ ನನಗೆ ಸಿಗಲಿಲ್ಲ, ಟೈಲರ್ ಹೊಲ್ದಿಲ್ಲ ಅಂದ್ಬಿಟ್ಟು ನಾನು ನಮ್ಮಮ್ಮ ಸ್ಯಾರಿ ಹಾಕ್ಕೊಬೇಕಾಗಿತ್ತು. ಸೊ ಅದಕ್ಕೆ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಚೌಟ್ರಿಗೆ ಹೋಗ್ತಾಯಿದ್ದೀರಿ. ಇವಾಗ ಟೈಮ್ ಬಂದುಬಿಟ್ಟು 11 o'clock ಆಗಿದೆ. 11 o'clock ನಾವು ಚೌಟ್ರಿಗೆ ಹೋಗ್ತಾಯಿದ್ದೀರಿ. ನನ್ನ ಔಟ್ ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಸೊ ನೋಡೋಣ. ಸೊ ಲೆಟ್ಸ್ ಗೋ. ಇವರೆಲ್ಲ ಇವಾಗ ಬೆಳಿಗ್ಗೆ ಬಂದ್ಬಿಟ್ಟು ನಾವು ಬೆಳಿಗ್ಗೆ 11 o'clock ರೀಚ್ ಆದ್ರಿ. 12:30 ಇದ್ದಿದ್ದು 11 o'clock ರೀಚ್ ಆದ್ರಿ. 10:30 11 o'clock ರೀಚ್ ಆದ್ರಿ ನಾವು. ನೀವು ನೋಡ್ಬೋದು ಫ್ಯಾಮಿಲಿ. ನಾವು ಬಂದಿದ ತಕ್ಷಣ ಇಲ್ಲೆಲ್ಲ ಯಾರು ಹುಡುಗಿ ನಾನು ಕೊಂಚಿರ್ಲಿಲ್ಲ, ಬರೀ ಕಾಶಿ ಹತ್ರ ಆಗಿತ್ತು ಅಷ್ಟೇ. ಅಲ್ಲ ಅಕ್ಕ ನೋಡಕ್ಕ ಅಂತ ಈಗಿನ ಕರ್ಕೊಂಡ್ ಬರೋದಕ್ಕೆ ಈ ತರ ಮಾಡ್ಸಿದ್ದು ಒಂಥರ ಮಂಟಪ ತರ ಇದು.
ಊಟ ಕೂಡ ಬೆಳಗ್ಗೆನೇ ತುಂಬ ಚೆನ್ನಾಗಿತ್ತು. ನಂಗೆ ಊಟ ತುಂಬಾ ಇಷ್ಟ ಆಯಿತು. ಯಾಕಂದರೆ ಮತ್ತೆ ಹೇಳ್ತಾ ಇದ್ದೀನಿ, ನಾನು ಫುಡ್ಡಿ ಆಗಿರೋದ್ರಿಂದ ನನಗೆ ಊಟ ತುಂಬ ಇಷ್ಟ ಆಯಿತು. ಬೆಳಗ್ಗೆನೂ ಅಷ್ಟೇ 2 ಥರ ಪಲ್ಯ, ಒಂದು ಸ್ವಲ್ಪ ಬಜ್ಜಿ ಮತ್ತು ಜಿಲೇಬಿನ ಜಂಗೇನು ಮತ್ತು ಅದು ಚೇಪೆಕಾಯಿ ಹಾಕಿದ್ರು ಮತ್ತು ಪಾಪಡು. ಸ್ವೀಟಲ್ಲಿ ಇದು ಪಾಯಸ, ಸಬ್ಬಕ್ಕಿ ಪಾಯಸ ಹಾಕಿದ್ರು. ಮುದ್ದೆ, ಉದ್ದಿನ ಬೇಳೆ ಸಾರು ಕೂಡ ಮಾಡಿದ್ರು. ಮತ್ತು ಅದಕ್ಕೆ ವೈಟ್ ರೈಸು ಮತ್ತು ಇದು ಸ್ವಲ್ಪ ಸಾಂಬಾರು ಆ ಥರ ಎಲ್ಲ ಮಾಡಿದ್ರು. ಇದು ಶಾವಿಗೆ ಕೂಡ ಹಾಕಿದ್ರು ಕೂಡ ತುಂಬ ಚೆನ್ನಾಗಿತ್ತು. ಎಲ್ಲ ಊಟ ಒಂದು ಮಾತಿಲ್ಲ, ತುಂಬ ಚೆನ್ನಾಗಿತ್ತು. ನೋಡ್ಬೋದು ಪೂರಿ ಹಾಕಿದ್ರು. ಪೂರಿಗೆ ಸಾಗು ಇದ್ರ ಥರ ಸಾಗು ಹಾಕಿದ್ದು, ಗೀ ರೈಸು, ಅನ್ನ, ಸಾಂಬಾರು ಮತ್ತು ಮೊಸರು ಆ ಥರ ಇದು ಹಾಕಿದ್ದು. ತುಂಬ ಚೆನ್ನಾಗಿತ್ತು ಊಟ ಮಾತ್ರ. ನೋಡಿ ಫ್ರೆಂಡ್ಸ್, ಆ ಆ್ಯಂಕಲ್ ಪಕ್ಕ ಮಂಜು ಆಂಟಿ ನಿದ್ದೆ ಮಾಡ್ತವ್ರೆ. ರಾತ್ರಿ ಎಲ್ಲ ನಿದ್ದೆ ಎದ್ದಿದ್ದು ಇವಾಗ ನಿದ್ದೆ ಮಾಡ್ತವ್ರೆ. ಮದುವೆ ಚೌಟ್ರಲ್ಲಿ ಅದು ನೋಡ್ರಿ. ಆ ಬೀಟ್ಗೆ ಎಲ್ರಿಗೂ ಡ್ಯಾನ್ಸ್ ಆಡಬೇಕು ಅನ್ಸುತ್ತೆ. ಬಟ್ ಇಲ್ಲಿ ಡ್ಯಾನ್ಸ್ ಆಡ್ತಾ ಇರೋದು ಹುಡುಗಿ ಸಿಸ್ಟರ್, ಕಸಿನ್ ಸಿಸ್ಟರ್ಸು ಡ್ಯಾನ್ಸ್ ಆಡ್ತಿದ್ದಾರೆ. ಮತ್ತು ಹುಡುಗಿ ಬ್ರದರ್ಸ್ ಎಲ್ಲ ಡ್ಯಾನ್ಸ್ ಆಡ್ತಿದ್ದಾರೆ. ಅವರು ಹುಡುಗಿ ಡ್ಯಾನ್ಸ್ ಆಡಿರೋದು. ಸೊ ನೀವೇನಾದರೂ ಈ ಬ್ಲಾಗ್ ನೋಡ್ತಾ ಇದ್ದರೆ 1 ಸೆಕೆಂಡ್ ಹ್ಯಾಪಿ ಮ್ಯಾರಿಡ್ ಲೈಫ್. ಇವ್ರ ಜೊತೆ ನಾವು ಫೋಟೋಸ್ ಎಲ್ಲ ಇವಾಗ ಇಡಿಸ್ಕೊಂಡ್ರಿ, ನೀವು ನೋಡ್ಬೋದು. ಸೊ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಮ್ಮ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್. ಲಾಟ್ಸ್ ಆಫ್ ಲವ್. ಡಬಲ್ ಆಟ್ ಇಕ್ಕಮ್ಮ, ಡಬಲ್ ಆಟ್. ನಾನು ನಿಮ್ಮ ಪ್ರೀತಿಯ ಡೆನಿಶ್ಮಾ. ಬಾಯ್ ಬಾಯ್. ಲಾಟ್ಸ್ ಆಫ್ ಲವ್.